ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ಬ್ಲಾಗು ತುಂಬ ವಿಶೇಷವಾಗಿರುತ್ತೆ. ಏನಪ್ಪ ಅಂತ ಅಂದರೆ ಚಿಕ್ಕಮಧುರ ದೇವಸ್ಥಾನಕ್ಕೆ ನಾವೆಲ್ಲ ಯಾತ್ರೆ ಹೋಗ್ತಾ ಇರೋಂಥ ಒಂದು ಬ್ಲಾಗು. ಬೆಳಗ್ಗೆನೇ ಒಂದು 5:30ಗೆ ಅಲ್ಲೇ ಯಶವಂತಪುರದಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇದೆ. ಅಲ್ಲಿಂದ ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ಈಡ್ಗಾಯಿ ಹೊಡೆದು ಎಲ್ಲರೂ ಅಲ್ಲಿಂದ ಹೊರಡೋ ಅಂಥದ್ದು. ಒಂದು 60-70 ಜನ ಮೆಂಬರ್ಸ್ ಆಗಿದ್ದರು. ಯಶವಂತಪುರದಿಂದ ಚಿಕ್ಕಮಧುರೆ ಏನಿದೆ ಅಲ್ಲಿವರೆಗೂ ಪಾದಯಾತ್ರೆ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಮಾಡಿಕೊಂಡು ಹೊರಟಿರೋ ಅಂಥ ದಿನ. ಮತ್ತೆರಡು ಅಂದರು ಹೌದಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವಿವತ್ತು ಚಿಕ್ಕಮಧುರ ಪಾದಯಾತ್ರೆ ಹೊರಟಿದ್ದೀವಿ. ಎಲ್ಲರೂ ಸುಮಾರು ಜನ. ಬೆಳಗ್ಗೆ 6 o'clock ಬಿಟ್ಟಿದ್ದೀವಿ. ಎಷ್ಟೊತ್ತಿಗೆ ತಲುಪ್ತೀವೋ ಏನೋ ಗೊತ್ತಿಲ್ಲ. ಇದು ನಂದು ಫಸ್ಟು ಯಾತ್ರೆ. ನನ್ನ ಜೊತೆ ಇದ್ದಾರೆ ರೂಪ ಇಬ್ಬರು ಸದ್ಯಕ್ಕೆ ನನ್ನ ಜೊತೆ ದೇವ್ರದಿಂದ ಇವರಿಬ್ಬರು ಇದ್ದಾರೆ. ಹೌದಾ? ಹಂಗಿದ್ರೆ ಸರಿ. ಬಾಯ್. ಸದ್ಯ ನೋಡೋಣ ಎಷ್ಟೊತ್ತಿಗೆ ತಲುಪ್ತೀವಿ. ಇವಾಗ ಒಂದು 2 ಕಿಲೋಮೀಟ್ರ್ ಬಂದಿದ್ದೀವ. ಹಾಯ್ ಮಾಡಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಏನು ಅಂತ. ಅಂತೂ ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಇದು. ನಿಜ ಹ್ಯಾಪಿ. ನನಗೆ ಹೋಗ್ತಾ ಇರೋದು ಬರೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂದ್ಕೊಂಡೆ. ಲಕ್ಕಿಲಿ ಬಂದ್ವಿ. 2 ಕಿಲೋಮೀಟ್ರಿಗೆ ಸುಸ್ತು ಹೊಡಿತಿದ್ದೀನಿ. ದೇವ್ರ ಕೃಪೆ. ಹಾಂ, ಹೌದಾ? ಎಷ್ಟು ಭಗವಂತ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ನಡಿತೀನಿ. ಪೂರ್ತಿ ಶಕ್ತಿ ಕೊಡಲಿ. ಇವರಂತೂ ಮಹದೇಶ್ವರನ ಬೆಟ್ಟಕ್ಕೆ ಬೆಂಗಳೂರಿಂದ ನಡ್ಕೊಂಡು ಹೋಗ್ತಾರಂತೆ. ನಿಜವಾಗ್ಲೂ ಕೇಳಿ ಮೈ ಜುಂಪುಂಟು. 1 ವೀಕು ಅಪ್ಪ ಅವ್ರ ಪಾದ ನಮ್ಮ ತಲೆ ಮೇಲಿದ್ಲಿ. ನಾವು ತಿರುವಣ್ಣಾಮಲೆ 1 ಸಲ ಬೆಟ್ಟ ಸುತ್ತಿದ್ದೀವಿ ಅಷ್ಟೇ, 2 ಸಲ. ಅದಾದಮೇಲೆ ಇದೆ. ಬಟ್ ಇದು 32 ಕಿಲೋಮೀಟ್ರ್ ಇದೆಯಂತೆ. ಹೌದು. ನಾನೇನು ನೆನ್ಸೋದು ಗೊತ್ತಾ, ತಿರುವಣ್ಣಾಮಲೆ ನಮ್ಮನೆ ಹತ್ರ ಇದ್ದಿದ್ರೆ ವಾಕಿಂಗ್ಗೆ ಅಲ್ಲಿ ಹೊಟ್ಟೋಯ್ತಿದ್ವೇನೋ ಅನ್ಸೋದು ನನಗೆ. ಅಲ್ಲಿ 5 ಕಿಲೋಮೀಟ್ರ್ ಆಗಿದ ತಕ್ಷಣ ಒಂದು ಗಂಗಮ್ಮ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಶಿವಲಿಂಗ, ಗಣಪತಿ, ಗಂಗಮ್ಮ, ಸುಮಾರು ದೇವರು. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಅಲ್ಲಿ ನೋಡಿ ಇವರು ಗಣಪತಿ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ವಿಶೇಷತೆ ಪುರಿ ಜಗನ್ನಾಥ ದೇವರಿದ್ದಾನೆ ಇಲ್ಲಿ. ಇನ್ನೊಂದೇನೆಂದರೆ ಲಿಂಗಕ್ಕೆ ನಾವೇ ಹೋಗಿ ನೀರು ಹಾಕೋ ಅಂಥದ್ದು. ದೇವ್ರದ್ದು ಲಿಂಗ ಇದೆಯಲ್ಲ ಅಲ್ಲಿ ನಾವೇ ಹೋಗಿ ನೀರು ಹಾಕೋ ಅಂಥದ್ದು. ಅದು ತುಂಬ ಚೆನ್ನಾಗಿದೆ. ದೇವಸ್ಥಾನ ನೋಡಲಿಕ್ಕೆ ಭಾಳ ವಿಶಾಲವಾಗಿ ಇರೋ ಅಂಥದ್ದು. ನಾನು ನೋಡಿರಲಿಲ್ಲ, ಇದು ಫಸ್ಟ್ ಟೈಮು. ಇಲ್ಲಿ ನೋಡಿ ಲಿಂಗ ಇರುತ್ತೆ ಓಪನ್ ಪ್ಲೇಸಲ್ಲಿ, ಅಲ್ಲೇ ನೀರು ಕೂಡ ಇರುತ್ತೆ. ಅದನ್ನು ಎತ್ಕೊಂಡು ದೇವ್ರಿಗೆ ನಾವೇ ಕೈಯಾರ ಅಭಿಷೇಕ ಮಾಡ್ಬೋದು. ಇವ್ರು ನೋಡಿ ಉಮಾ ಅವರು ಮಾಡ್ತಾಯಿದ್ದಾರೆ. ಇವ್ರ ಅಣ್ಣನೇ ಆರ್ಗನೈಸ್ ಮಾಡಿರೋದು.
ಮಹೇಶಣ್ಣ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಅವ್ರ ಬಗ್ಗೆ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಈ ದೇವ್ರನ್ನ ನೋಡಿ ಆ ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಅಲ್ಲಿ ಅಭಿಷೇಕ ಎಲ್ಲ ನಾವು ಮಾಡೋ ಅಂಥದ್ದು ನಾವು ಎಷ್ಟು ಜನ ಹೋಗಿರ್ತೀವೋ ಅಷ್ಟು ಜನ ಕೂಡ ದೇವ್ರಿಗೆ ನಮ್ಮ ಕೈಯಾರ ಅಭಿಷೇಕ ಮಾಡೋ ಪುಣ್ಯ ಅವತ್ತು ನಮಗೆ ಸಿಕ್ತು. ಅದು ವಿ ಆರ್ ಬ್ಲೆಸ್ಡ್ ಅಂತಲೇ ಅನ್ಕೋತೀನಿ ನಾನು. ಯಾಕೆಂತಂದರೆ ದೇವಸ್ಥಾನದ ಒಳಗಡೆ ಬಿಡಲ್ಲ ಇಲ್ಲಿ ಅದೊಂದು ಏನು ಇನ್ನು ಆ ದೇವಸ್ಥಾನದಲ್ಲೇ ಪೂರಿ ಜಗನ್ನಾಥ ಸ್ವಾಮಿ ಇದ್ದಾರೆ. ನಮಗಂತೂ ಅಲ್ಲಿ ವರಿಸಾಗೋಗಿ ನೋಡಿದಷ್ಟೇ ಫೀಲ್ ಆಯಿತು, ಅಷ್ಟು ಚೆನ್ನಾಗಿತ್ತು ಆ ದೇವಸ್ಥಾನ. ನನಗಂತೂ ಇದು ಇಷ್ಟು ಹತ್ರ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಆ ಕೃಷ್ಣನ ನೋಡಿ ಭಾಳ ಸಂತೋಷ ಆಯಿತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಮೊನ್ನೆ ತಾನೇ ರಥ ಎಲ್ಲ ಅಂದರೆ ರಥನ ಎಳೆದಿದ್ರು ಅಲ್ಲಿ. ಮತ್ತು ಸಾಯಿಬಾಬಾ ಸುಮಾರು ಟೆಂಪಲ್ ಇತ್ತು ಅಲ್ಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸೃಷ್ಟಿ ವಿಲಾಸನಂ ಸತ್ಯಭೂತ ಸನಾತನಿ ಗುಣಶ್ರೀ ಗುಣಮಯಿ ನಾರಾಯಣಿ ನಮೋಸ್ತುತೆ. ತಾಯಿ ಜಗದೀಶ್ವರಿ ಜಗನ್ನೇ ಪಕ್ಕದಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿ ಟೀ ಬ್ರೇಕ್ ಅಂತ ನಿಲ್ಲಿಸ್ತಾರೆ ನೋಡಿ. ಅಷ್ಟೊತ್ತಿಗೆ ಎದ್ದು ಮನೆಯಿಂದ ಪ್ರತಿಯೊಬ್ಬರಿಗೂ ಜೀನಿ ಅಂದರೆ ಗಂಜಿ ಇರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು, ಬಿಸ್ಕೆಟ್ಸು ಒಂದು 3-4 ಥರ ಎಲ್ಲನೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ರು ಅಂದರೆ ಅವರು ಅದನ್ನು ಸುಮ್ಮನೆ ಹೇಳೋಕ್ಕಂತೂ ಆಗಲ್ಲ. ಹಾಗೆ ಅವ್ರಿಗೆ ಒಳ್ಳೇದಾಗಲಿ ಅನ್ಬೇಕಷ್ಟೆ. ಖಾಲಿ ಆಗೋಯ್ತು ಕುಡಿದಿದ್ದೀರಾ ಅಂತ ಪ್ರೂಫ್ಗೆ. ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಈಗ? 5-6 ಕಿಲೋಮೀಟರ್ ಬಂದಿದ್ದೀವಿ ಅನಿಸುತ್ತೆ. ನಡೆಯೋಕ್ಕಂತೂ ವೆದರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಅಲ್ಲ ಅಲ್ಲ ಅಂಕಲ್? ಖುಷಿ ಆಯ್ತಪ್ಪ ಈ ವೆದರ್ಗೆ. ಈಗ ಈ ಥರ ವೆದರ್ ಇರೋದಕ್ಕೆ ನಾವು ನಡೆಯೋಕೆ ಆಗ್ತಾ ಇರೋದು. ಹೌದು, ಬಟ್ ನನಗೆ ಅದೇ ಒಂದು ಸ್ವಲ್ಪ ಭಯ ಇದೆ. ಇದೇ ಥರ ವೆದರ್ ಇದ್ರೆ ಆರಾಮಾಗಿ ಹೋಗ್ಬೋದು. ನಿನ್ನೆ ಮೊನ್ನೆ ಎಲ್ಲ ಬಿಸಿಲು ಚೆನ್ನಾಗಿದೆ ಗೊತ್ತಾ ರೋಡು? ತೋರಿಸ್ತೀನಿ ನೋಡಿ. ನೋಡಿ ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ತೀನಿ. ಹ್ಞೂ ಅಂಕಲ್, ಯೂಟ್ಯೂಬಲ್ಲಿ ಹಾಕ್ತೀವಿ ನೋಡಿ ಆಯ್ತಾ? ನಿಮ್ಮ ಫೋನ್ ಇದ್ರೆ ಕೊಡಿ, ಆಮೇಲೆ ಮಾಡ್ಕೊಡ್ತೀನಿ. ಹೌದಲ್ಲ, ನಾವು ತಿಂಡಿಗೆ ನಿಲ್ಲಿಸ್ತೀವಲ್ಲ ಅಲ್ಲಿ, ಅವಾಗ ನಿಮ್ಮ ಹೆಸರು ಹೇಳಿ ಆಯ್ತು. ನನ್ನ ಹತ್ರ ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಅಂತ. ಎಲ್ಲಿಂದ ಬಂದಿರೋದು? ನಾವು ಮತ್ತಿಕೆರೆ. ಓ, ಮತ್ತಿಕೆರೆ ಚೌಡೇಶ್ವರಿ ಟೆಂಪಲಿಂದ. ಓಕೆ. ಇದು 3ನೇ ಸಲ ಬರ್ತಾ ಇರೋದು ನಾನು. ಹೌದಾ? ಓ ಗ್ರೇಟ್. ಇವರು ನಾನೇ ಫಸ್ಟ್ ಟೈಮ್ ಬಂದಾಗ ಶೂ ಹಾಕೊಂಡ್ಬಂದೆ. ಬರೀ ಕಾಲಲ್ಲಿ ನಡೀತಾ ಇದ್ದಾರೆ ಇವರು. ನಿಮ್ಮ ಏಜು? 60. ಹೇಳಿ ಇವಾಗ. 60 ಇಯರ್ಸ್ ಬರೀ ಕಾಲಲ್ಲಿ ನಡೀತಾ ಇದ್ದಾರೆ. ಗ್ರೇಟ್ ಇವರು. ನಾವು ನೋಡಿ 40 ಇಯರ್ಸು ಶೂ ಹಾಕೊಂಡು ನಡೀತಾ ಇದ್ದೀವಿ. ಅದು ಬರ್ತಾ ಇದ್ದೀರಲ್ಲ ಹುಮ್ಮಸ್ಸಿಂದ, ಅದು ಗ್ರೇಟ್. ಬರಬೇಕು. ಇವತ್ತು ದೇವ್ರ ಕೃಪೆ ಇತ್ತು ನನಗೆ, ಕರ್ಸ್ಕೊತಿದ್ದಾರೆ. ನಿಮ್ಮ ಮನೆಯವ್ರು ನೋಡಿ ಅಲ್ಲೋದ್ರು. ಉಮಾವ್ರು ಯಾಕೋ ಲೇಟ್ ಆಯ್ತು. ಅಲ್ಲಿಂದ ಸ್ವಲ್ಪ ದೂರ ಹೋಗಿದ ತಕ್ಷಣ ಒಂದೊಂದು ಸಮೋಸ ಕೊಟ್ಟರು, ಎನರ್ಜಿ ಬರಲಿ ಅಂತ. ನಮಗಿಂತ ಮುಂಚೆ ಹೋಗಿ ಗಂಡಸರು ಕೂತ್ಕೊಂಡು ಸ್ವಲ್ಪ ಆರಾಮಾಗಿ ತಿನ್ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ನಾವು ಹಾಗಲ್ಲ, ಹಿಂದೆ ನಿಧಾನಕ್ಕೆ ಹೋಗ್ತಾ ಇರ್ತೀವಿ. ಪಾಪ ನಮ್ಮನ್ನು ಕಾಯ್ಕೊಂಡು ಅಲ್ಲಿ ಕೊಡ್ತಾಯಿದ್ರು. ನಾವು ತಿಂದ್ಬಿಟ್ಟು ಸಮೋಸ ಅಂತೂ ಭಾಳ ಚೆನ್ನಾಗಿತ್ತು. ಬಿಸಿ ಬಿಸಿ ಸಮೋಸ ಕೊಟ್ಟರು. ಟೀ ಬ್ರೇಕ್ ಒಂದು ಕಡೆ, ಸಮೋಸ ಬ್ರೇಕ್ ಒಂದು ಕಡೆ, ಮುಗೀತು. ಅಂತೂ ಇಂತೂ ಹೆಸ್ರುಘಟ್ಟ ಮೇನ್ ರೋಡ್ ದಾಟಿ ಹೆಸ್ರುಘಟ್ಟಕ್ಕೆ ಬಂದಿದ್ದೀವಲ್ಲ. ಹೆಸ್ರುಘಟ್ಟಕ್ಕೆ ಬಂದಿದ್ದೀವಿ. ಎಲ್ಲ ಗಂಡಸರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾವು 3 ಜನ ಲೇಡೀಸು. ಪಾಪ ನಮ್ಮನ್ನು ಕಾಯ್ಕೊಂಡು ಒಂದು ಕಾರು ಮುಂದೆ ಹೋಗುತ್ತೆ, ಸ್ವಲ್ಪ ನಿಲ್ಲುತ್ತೆ ಸೇಫ್ಟಿಗೆ, ಮತ್ತೆ ಹೋಗುತ್ತೆ. ನಾವು 3 ಜನ ಲೇಡೀಸ್ ಇದ್ದೀವಿ ಅಂತ
ಚೆನ್ನಾಗಿದೆ ಅಲ್ಲ ನಡೆಯೋಕ್ಕೆ, ಏನು ತೊಂದರೆ. ನೀವು ಹೇಳೋದು ನಿಜ, ಅಷ್ಟು ಮಣ್ಣು ಹಾಕಿದ್ದಾರೆ. ಇವ್ರು ಏನು ಗುರ್ತಿಟ್ಕೊಂಡಿದ್ರು ಗೊತ್ತಾ, ಅಲ್ಲಿ 2 ರೋಡ್ ಇತ್ತು, ಅಲ್ಲಿ ಮಣ್ಣು ಹಾಕಿದ್ರಲ್ಲ ಅದೇ ರೋಡು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು. ಲ್ಯಾಂಡ್ ಮಾರ್ಕು ಸೂಪರ್. ರೂಪಾ ಅವರೇ ಸೂಪರ್. ನೀವು ಮಣ್ಣನ್ನು ನೆನಪಿಟ್ಕೊಂಡ ಮಣ್ಣಿನ ಮಗಳು ರೂಪಾ. ಸೂಪರ್ ರೂಪಾ ಅವರೇ, ಸೂಪರ್. ಹೌದಾ? ಓಹೋ ಸಖತ್ತಾಗಿ ಬರ್ತಿದ್ದ. ಅದು ಇಲ್ಲಿ ನೋಡಿ, ಇದೇ ಕಾರು ಕಾಯ್ಕೊಂಡಿದೆ ಪಾಪ, ಸೇಫ್ಟಿಗೆ, ಹೆಣ್ಮಕ್ಳು ಸೇಫ್ಟಿ ಅಂತ. ನಾವು ಮುಂದೆ ಮುಂದೆ ಹೋಗೋದು, ಅವರೆಲ್ಲ ತುಂಬ 1 ಕಿಲೋಮೀಟ್ರ್ ಮುಂದೆ ಇದ್ದಾರೆ. ಇನ್ನೂ 1 ಕಿಲೋಮೀಟ್ರ್. ನಾವು 3 ಜನ ನಡ್ಕೊಂಡು ಹಿಂಗೆ. ನನಗಂತೂ ಇವತ್ತು ಲಕ್ಕಿಲಿ ಒಳ್ಳೆ ಕಂಪ್ನಿ ಸಿಕ್ತು, ಥ್ಯಾಂಕ್ ಗಾಡ್. ನಾನು ಧೈರ್ಯ ಮಾಡಿ ಒಬ್ಬಳೇ ಬಂದಿತ್ತು ಇವತ್ತು. ಖುಷಿಯಾಗಿದ್ದೀನಿ. ದೇವ್ರ ದಯದಿಂದ ದೇವಸ್ಥಾನ ಮುಟ್ಬಿಟ್ರೆ ಸಾಕು, ಗೋಲ್ ಅಲ್ವಾ ಉಮಾದೇವಿ ಅವರೇ? ಇವ್ರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ನಾನು ಫಸ್ಟ್ ಟೈಮ್. ಇವ್ರು ನನ್ನ ಕರ್ಕೊಂಡು ಹೋಗ್ತಾರೆ, ನನ್ನ ಬಿಡಲ್ಲ ಅವರು. ಬನ್ನಿ, ನೆಕ್ಸ್ಟು ಬ್ರೇಕ್ಫಾಸ್ಟ್ ಪಾಯಿಂಟು. ಟೀ ಆಯಿತು, ಸಮೋಸ ಆಯಿತು. ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದಾಗ ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ, ಅವರೆಲ್ಲ ಹೋಗಿ ಕಾಯ್ತಾ ಇದ್ದಾರೆ. ಹಾಂ, ನಾವು ಸ್ವಲ್ಪ ಸ್ಲೋ ಅಲ್ಲ, ಹಾಗಾಗಿ ಸಿಗ್ತೀವಿ ಮುಂದೆ. ಬಾಯ್ ಬಾಯ್. ಮುಂದೆ ಸ್ಲೋ ಹೋಗ್ತಾ ಇದ್ದೀವಿ ಅಂತ ಕಾರು ದೇವ್ರ ಥರ ಹಿಂದೆ ಬರ್ತಾ ಇದೆ, ನಮ್ಮನ್ನು ಕಾಯ್ಕೊಂಡು. ಪಾಪ ನಮ್ಮ ಪ್ರೊಟೆಕ್ಷನ್ಗೆ ಅವರೆಲ್ಲ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ನೀವು ಎಷ್ಟೊತ್ತಾಗಿ ಬಂದು? ಬೇಗ ಹೋಗಿ ಅವ್ರು ತಿಂಡಿ ಬನ್ನಿ. ಏನಕ್ಕೆ ಬಿಚ್ತಾ ಇದ್ದೀರಾ? ಬಿಚ್ಚೋದೇನಕ್ಕೆ? ಬನ್ನಿ, ಬೇಡ. ಓಕೆ. ಇಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ರು. ಒಬ್ಬಟ್ಟು, ಪಲಾವು, ಚಿಪ್ಸು ಎಲ್ಲನೂ ತೊಗೊಂಡು ಬಂದಿದ್ರು. ನಿಜವಾಗ್ಲೂ ಇಂಥವ್ರು ಇರೋದಕ್ಕೆ ಮಳೆ ಬೆಳೆ ಆಗ್ತಾ ಇರೋದು ಅನಿಸುತ್ತೆ. ಎಲ್ಲನೂ ಬೆಳಗ್ಗೆನೇ ಅವ್ರ ಮನೇಲಿ ಮಾಡಿಸ್ಕೊಂಡು ತಂದಿರೋ ಅಂಥದ್ದು. ಅಂದರೆ ನಾವು ಮುಂದೆ ಬಂದುಬಿಟ್ವಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಹಿಂದೆ ಒಂದು ಕಾರಿಂದ ಗಿಡ ತಗೊಂಡ್ರೆ. ಇದು ನರ್ಸರಿ. ಕಣ್ ತೃಪ್ತಿ ಆಯ್ತಾ? ಇಲ್ಲ ನೋಡಿ, ಇಲ್ಲಿ ಯಾರಿಗಾನ ಕೊಟ್ರ ಅದು ತಿಂದಿರೋದು ನಾನು, ಅದಕ್ಕೋಸ್ಕರ ಬೇಡ ಅಂತ. ಗ್ಲಾಸ್ ಎತ್ಕೊಳ್ಳ. ಎಲ್ಲಿದ್ದಾವೆ? ಅವಲಕ್ಕಿ ತಗೊಂಡು ತಿಂದೆ ಕಡೆ. ಗ್ಲಾಸ್ ಕೊಡಿ. ಗ್ಲಾಸ್ ಅದ್ರಲ್ಲಿ ಇದೆ ತಾಳ. ಹೌದಾ? ಗ್ಲಾಸ್ ತಂಬ. ಕರ್ಣ ಇಂಥವೆಲ್ಲ ಹೇಳ್ತಾನೆ ಅಂತ ಗೊತ್ತು. ಈಗ ಇಲ್ಲಿ ಅಣ್ಣ ಹತ್ತುತ್ತಾ ಇದ್ದಾರೆ ನೋಡಿ. ಕರ್ಣ ನಿಧಾನಕ್ಕೆ ಹೋಗಿ. ಏನ್ ಹೇಳಿ ಅಂತ. ಕೆರೆ ಇದೆ ಅಲ್ಲಿ, ಮಜ್ಜಿಗೆ ಪಾನಕ ಕೊಡ್ತೀವಿ ಅಂತ ಕೆರೆ ಮೇಲೆ ಕರ್ಕೋಯ್ತವ್ರೆ. ಮೇಲೆ ಯೋ 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 ಹತ್ತು 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 ಮಾಡ್ತಾ ಇದ್ದೀನಿ. ಇದೆ ನಡೀರಿ. ನಡಿಗೆ.
ಹೆಸರುಘಟ್ಟ ಕೆರೆ ಎಷ್ಟು ದೊಡ್ಡ ಕೆರೆ ಇದೆ ಅಂದರೆ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಪಾನಕ ಮತ್ತು ನೀರು ಮಜ್ಜಿಗೆನ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಗೊತ್ತಾ. ಇಲ್ಲೇ ಒಂದು ದೇವಸ್ಥಾನ ಕೂಡ ಇದೆ, ನೋಡ್ತಾ ಇದ್ದೀರಲ್ಲ. ಮತ್ತು ಏನು ಬೇರೆನೇ ಮಾಡಲ್ಲ. ಕುಡೀರಿ. ಅಲ್ಲಿಯವರೇ ಇಲ್ಲಿ ಕರೀತಾ ಇದ್ದಾರೆ, ಮದುವೆ ಬರ್ರಿ 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 ಅಂತ. ಆರಾಮ ಮಾಡ್ಕೊಡ್ತೀನಿ. ಮಾರಮ್ಮನ ಟೆಂಪಲ್ ಅದು. ಏನು ಎಷ್ಟಾಗೋಯ್ತು ಏನು ವಿಡಿಯೋ? ಒಂದು 20 ಆಯ್ತಾ? ಇಲ್ಲ ಜಾಸ್ತಿ ಆಗಿದೆ. ಜಾಸ್ತಿನೇ. ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅದಕ್ಕೆ. ಹೌದಾ? ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ವ್ಲಾಗ್ಸ್. ಇವತ್ತು ನಾವು ಚಿಕ್ಕಮದುರೆಗೆ ಪಾದಯಾತ್ರೆ ಹೋಗೋಣ ಅಂತ ಹೋಗ್ತಾ ಇರೋಂಥ ಬ್ಲಾಗು. ಇವಾಗ ನಾವು ಆಲ್ರೆಡಿ 20 ಕಿಲೋಮೀಟರು ಬಂದಿರೋ ಅಂಥದ್ದು. ಇನ್ನು 15 ಕಿಲೋಮೀಟ್ರ್ ಇದೆ. ವಾಕ್ ಮಾಡ್ಕೊಂಡು ಬಂದಿದ್ದೀವಿ. ಇದು ಕೆರೆ, ಹೆಸರುಘಟ್ಟ ಕೆರೆ ಚೆನ್ನಾಗಿದೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. 6 ಗಂಟೆಗಳು ಸತತ ಪಾದಯಾತ್ರೆ. ಬೆಳಗ್ಗೆ 5:30 ಶುರು ಮಾಡಿದ್ದು. ಅರ್ಧ ಗಂಟೆ ಬಿಟ್ಟು 6 ಗಂಟೆ ಲೆಕ್ಕ ತಗೊಂಡ್ರು. ಈಗ ಬಂದು ನೀವು ನೋಡ್ತಾ ಇದ್ದೀರ 12 o'clock ಕರೆಕ್ಟಾಗಿ ಊಟ ಹಿಡ್ಕೊಂಡಿದ್ದೀನಿ. 6 ಗಂಟೆಗಳ ಕಾಲ ಪಾದಯಾತ್ರೆ ನಡೀತಾನೆ ಇದ್ದೀವಿ. ನಿಜವಾಗ್ಲೂ ಹೇಳ್ತೀನಿ, ಆ ರಾಮಾಯಣದಲ್ಲಿ ಆ ಸೀತಾಮಾತೆ, ರಾಮ ಲಕ್ಷ್ಮಣ ವನವಾಸದಲ್ಲಿ ಅಷ್ಟು ವರ್ಷ ಅದು ಹೆಂಗೆ ನಡೆದು ಕಾಲ ಕಳೆದ್ರು ಅವ್ರಿಗೆ ಗೊತ್ತು. ದೇವರೊಬ್ಬನಿಗೆ ಗೊತ್ತು ಅನ್ನೋಕ್ಕೆ ಅವರೇ ದೇವರು. ಏನು ಹೇಳೋದು ಹಬ್ಬ. ನನ್ನ ಜೀವನದಲ್ಲಿ ಇದೇ ಫಸ್ಟು ದೊಡ್ಡ ನಿರ್ಧಾರ ತೊಗೊಂಡು ಒಬ್ಬಳೇ ಮೀನ್ಸ್ ಫ್ರೆಂಡ್ಸ್ ಇಲ್ಲದೆ, ಯಜಮಾನ್ರು ಇಲ್ಲದೆ, ಬೇರೆ ಫ್ರೆಂಡ್ಸ್ ಜೊತೆ ಬಂದಿದ್ದು. ಬೇರೆ ಗ್ರೂಪ್ ಜೊತೆ. ಪಾಪ ಅದು ಹೆಂಗೆ ನಡೀತಾಯಿದ್ರು ಆ ವನವಾಸ ಮಾಡುವಾಗ ದೇವ್ರುಗಳು. ಅದಕ್ಕೆ ಅವ್ರು ದೇವರಾದರೂ ಏನೋ ನಂಗೆ ಗೊತ್ತಿಲ್ಲ. ನಡೀತಾನೇ ಇದ್ದೀವಿ. ಇನ್ನು 13 ಕಿಲೋಮೀಟ್ರ್ ಇದೆ ಚಿಕ್ಕಮದುರೆಗೆ. ಅದೆಷ್ಟೊತ್ತಿಗೆ ಹೋಗಿ ತಲುಪ್ತೀವೋ. 1 ಗಂಟೆ ಅಂತ ಹೇಳಿದರು ಫಸ್ಟು ಬೆಳಗ್ಗೆ 6 ಗಂಟೆ ಬಿಡುವಾಗ. ಈಗ ಮೇ ಬಿ 2:30-3 ಗಂಟೆ ಆಗ್ಬೋದು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಇಷ್ಟು ನಡೆದಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಇದಿರು ಫುಲ್ಲು ಎಲ್ಲ ಬಂದಂಗೆ ಅನಿಸ್ತಾ ಇದೆ. ಹುಷಾರು ನೀವು ಬರೋದಕ್ಕೆ. ಇವರಿವಾಗ ವಿಡಿಯೋ ಮಾಡ್ತಾ ಇದ್ದಾರೆ. ಇರಿ. ಅವರೇ ಬಾಬಾ ಪ್ಲೇಸ್ ಹೇಳಿ. ಟೈಮ್ಸ್ ಏನು? ಟ್ರೀ ಆಫ್ ಲೈಫ್ ಬ್ಯಾಂಗ್ಳೂರ್ ಕುಟೀರ. ಸಖತ್ತಾಗಿದೆ ಮಾತ್ರ. ಟ್ರೀ ಆಫ್ ಲೈಫ್ ಕುಟೀರ. ಏನಿದು ಆಶ್ರಮ? ಪರ್ ಡೇ 20,000. ಹೌದಾ? ಮಿನಿಮಮ್ ಸ್ಟೇ ಬಂದು 25,000 rupees. ಹೌದಾ? ಪ್ಲಸ್ GST ಟ್ಯಾಕ್ಸ್ ಎಲ್ಲ. ಹಾಂ. ರೈತ ಸಂಘ
ಶ್ರೀಗಳಿದ್ದಾರೆ. ಅಲ್ಲಿ ಮುರಿದೋಗಿರೋದೆಲ್ಲ ಸಿಟಿಯಲ್ಲಿ ಇರೋದನ್ನ ತಂದು ಅಲ್ಲಿ ಜೋಡಿಸ್ತಾರಂತೆ. ಹಾಂ ನೋಡಿ ಇಲ್ಲಿ ಎಷ್ಟೊಂದು ಇದೆ ಅಲ್ಲ ಇದು. ನಾನು ಹೇಳಿದ್ನಲ್ಲ ಕಾಂತಾರ ಮೂವಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ ನಂಗೆ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಯಾಕೆಂದರೆ ಭಾಳ ಚೆನ್ನಾಗಿದೆ ಇದು. ಒಳಗಡೆ ನೇಚರ್ ಅಂತೂ ಬ್ಯೂಟಿಫುಲ್ ಆಗಿದೆ. ಅಬ್ಬ ಸ್ವರ್ಗ ನೋಡಿ ಎಷ್ಟೊಂದು ದೇವ್ರ ಕಲ್ಲಿದೆ ಅಂತ. ವಾವ್, ನನಗೆಲ್ಲೋ ಇದು ಕಾಂತಾರ ಮೂವಿಗೆ ಬಂದಂಗಿದೆ ಇವತ್ತು. ನಿಜವಾಗ್ಲೂ ಎಲ್ಲೋ ಕಾಂತಾರ ಮೂವಿ ನೋಡೋ ಥರ ಫೀಲ್ ಆಗ್ತಾಯಿದೆ. ಎಕ್ಸಲೆಂಟ್, ಎಲ್ಲ ಸೂಪರ್ ಆಗಿದೆ. ನೈಸ್ ನೈಸ್ ನೈಸ್. ವಾವ್, ಬ್ಯೂಟಿಫುಲ್, ಎಕ್ಸಲೆಂಟ್, ಎಷ್ಟು ಚೆನ್ನಾಗಿದೆ. ಎಸ್ ಎಸ್ ಎಸ್, ವಾವ್. ರೈಮಾಂಡ್ಸ್, ವಾವ್, ಸೂಪರ್. ಇನ್ನು ಹೋಗೋ ದಾರಿನಲ್ಲಿ ಕುಟೀರ ಅನ್ನೋ ಒಂದು ರೆಸಾರ್ಟ್ ಸಿಗುತ್ತೆ. ಅಲ್ಲಿ ಪರ್ಮಿಷನ್ ತೊಗೊಂಡು ನಾವು ಮುಂದೆ ಹೋಗೋವಂಥದ್ದು. ಬಟ್ ಈ ರೆಸಾರ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ ಕಾಡು ಒಳಗಡೆ ಹಬ್ಬ ಪೀಸ್ಫುಲ್ ಲೈಫ್ನ ಅಲ್ಲಿ ಕಳಿಬೋದು. ಹೋದರೆ 1 ದಿನ 2 ದಿನ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಹಿಂಗೆ ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಹೋದೆ. ಇಲ್ಲಿ ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೋತಾ ಇದ್ದೆ. ನಮ್ಮ ಫ್ರೆಂಡ್ ಹೋಗಿ ಒಳಗಡೆ ನೀವು ಫೋಟೋ ತೊಗೊಂಡು ಬನ್ನಿ ಅಂತ ಕಳಿಸಿದ್ರು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ ನೋಡೋಕ್ಕೆ ಒಂಥರ ಖುಷಿ ಆಯಿತು. ಇದು ರೈಮಂಡ್ಸ್ ಕಡೆಯವ್ರದ್ದು. ತುಂಬ ಅಂದರೆ ತುಂಬ ಆ ಫೋಟೋ ಶೂಟ್ಗಂತೂ ಭಾಳ ಚೆನ್ನಾಗಿತ್ತು. ಇಲ್ಲೇ ಬಿಸ್ಕೆಟ್ಟು ಬಿಂದು ಜೀರಾ. ಇನ್ನು ಕುಟೀರದಿಂದ ಮುಂದಕ್ಕೆ ಬಂದ್ವಿ. ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಚಾ ಪಾಯಿಂಟ್ ಅಂತೇಳಿ. ಅಲ್ಲಿ ನಡ್ಕೊಂಡು ಬಂದವ್ರಿಗೆ ಸ್ವಲ್ಪ ಕುತ್ಕೊಳ್ಳೋಕ್ಕೆ ಜಾಗ, ಟೀ ಎಲ್ಲ ಕುಡ್ಕೊಂಡು, ಟೀ ಕುಡಿಯೋದಿಲ್ಲ ಅಂದರೆ ಬಿಂದು ಜೀರಾ ಎಲ್ಲ ಅದನ್ನು ತೊಗೊಂಡು ಬಂದಿದ್ದರು. ಅಲ್ಲೇನು ಮಾಡಿದ್ರು, ಒಂಥರ ನಡೆದು ಬೇಜಾರಾಗಿರುತ್ತೆ ಅನ್ನೋದಕ್ಕೆ ಕಾರಲ್ಲೇ ಮ್ಯೂಸಿಕ್ನ ಹಾಕ್ಬಿಟ್ಟು ಜೋರಾಗಿ ಸೌಂಡನ್ನ ಕೊಟ್ಬಿಟ್ಟು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ರು. ಯಾಕೆಂದರೆ ಅವ್ರಿಗವ್ರು ಎಂಟರ್ಟೈನ್ ಮಾಡ್ಕೊಬೇಕಲ್ಲ. ಸೊ ಅದಕ್ಕೆ ತುಂಬ ಚೆನ್ನಾಗಿ, ಅಂದರೆ ಒಂದೇ ಸಮ ನಡೀತಾಯಿದ್ರೆ ಎಲ್ಲರಿಗೂ ಬೋರ್ ಆಗುತ್ತೆ ಅನ್ನೋದು. ಹಾಗಾಗಿ ಅದೊಂದು ಎಂಟರ್ಟೈನ್ಮೆಂಟ್ ಮಾಡಿಕೊಂಡ್ರು. ಇನ್ನೊಂದೇನು ಗೊತ್ತಾ, ಈ ಥರ ನಡೆಯೋದ್ರಿಂದ ಎಲ್ಲರಿಗೂ ಹೆಲ್ತ್ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಂತೀನಿ. ಈಗ ಕಾರಲ್ಲಿ ಕುತ್ಕೊಂಡು ನೋಡ್ತಾರೆ, ಎಷ್ಟು ಫೇಮಸ್ ಅಲ್ಲೇನಾ? ಏನಾದ್ರು ಹೇಳು, ಅದನ್ನು ಹೇಳಿ ಆಂಟಿ, ಅದನ್ನು ಹೇಳಿ. ಕಾರಲ್ಲಿ ನೋಡ್ತಿದೆ ಅಂತ ಹೇಳಿ, ಹೇಳು, ನೀನೇ ಹೇಳು. ನಿಮ್ಮ ಅಭಿಪ್ರಾಯ. ರೋಹಿತ್ ಅವರು ತುಂಬಾ ಖುಷಿ ಪಟ್ಟು ಟಿವಿ ಇದು ಹಾಕೊಂಡು ನೋಡ್ತಿದ್ದಾರೆ ಅಂತ. ಅದು ಯಾವ್ದು ಅಲ್ಲ, ನನ್ನ ಫ್ರೆಂಡ್ ನೋಡಿದ್ರೆ ಖುಷಿ ಆಗ್ಬಿಡ್ತಾಳೆ. ನಾನು ಅಷ್ಟ ಹಾಕಿದೀನಿ, ಅವಳು ಬರ್ತಡೇ ಹಾಕಿದಿರಲ್ಲ ನೀವು. ನಿಮ್ದು ಬರುತ್ತೆ ನೋಡ್ರಿ ಮದ್ವೆದು. ಇವ್ರೆ ನೋಡೋದಕ್ಕೆ ಗಂಟೆ ಮುಂದಿನ ನೇರ ವ್ಲಾಗ್ಸ್ ನೋಡೋದಕ್ಕೆ ಗಂಟೆ ನೋಡಿ. ಮದ್ವೆದಿದೆ ಹೋಗಿ ಹಂಗೆ ಫಸ್ಟ್ ನೀವು. ಹಾ, ಅವರೆಲ್ಲ ಸುಸ್ತ ಕೂತಿದ್ದಾರೆ. ನಿಮ್ಮ ಡ್ಯಾಡಿನೂ ಇದಾರೆ ಮದ್ವೆನಲ್ಲಿ, ಫಸ್ಟ್ ನೋಡಿ. ನೋಡಕ್ ಆಗ್ತಿಲ್ಲ ಗಾಯ್ಸ್, ಇವ್ರ ಮದ್ವೆದು ಅಂತ ವಿಡಿಯೋ ನೋಡಕ್ ಹೋಗ್ತಾ ಇದಾರೆ. ಬಟ್ ಅಲ್ಲಿ ನನ್ನ ಫ್ರೆಂಡ್ ಬರ್ತ್ಡೇನೆ ಬಂದ್ ಸಾಯ್ತಾ ಇದೆ. ಕಟ್ ಮಾಡಿ ನಾನೆಷ್ಟು ವೈರಲ್ ಮುಂದೆ ಹೋಗಿ ಫಸ್ಟ್ ಅಯ್ಯೋ ರಾಮನೇ ರಾಮನೇ. ಹಿಂಗೆಲ್ಲ ನನ್ನ ಬ್ಲಾಗ್ಸ್ ನ ನೋಡ್ತಿದ್ದಾರೆ ಗಾಯ್ಸ್. ಹ್ಯಾಪಿ 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 ಹ್ಯಾಪಿ. ಪಕ್ಕದಲ್ಲಿ ಗಂಟೆ ನೋಡಿರಿ. ಪ್ರೀತಿಯಿಂದ ಆಂಟಿ ಜೊತೆ ಇದ್ದಾಗ
ಹುಷಾರಾಗಿ ಓಡಾಡ್ರು. ಇಲ್ಲ ಟ್ರಿಪ್ ಹೋಗಬೇಕು ಅಂದಾಗ ಹಾಕೊಂಡು ಹೋಗ್ಬಿಡೋಣ. ಸುಮ್ನೆ ಆಮೇಲೆ ಕ್ಯಾಮ್ರಾ ತಿರ್ಗಿಸ್ಬಿಟ್ಟು ನಾವೇನೋ ಮಾಡ್ಕೊಂಡು ಕಣ. ನೋಡಿ ಗಾಯ್ಸ್, ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಎಲ್ಲಿ ಹೋಗ್ತಾವ್ರೆ? ಅಯ್ಯೋ ಇವ ಆಂಟಿದೆ ನೆನ್ಸ್ಗಳು ಹಾಗೆ ಬರ್ತಾ ಇರುತ್ತೆ. ಇಲ್ಲಿಂದ ನೋಡಿ. ದೇವ್ರಿಗೆ ಚೆನ್ನಾಗವ್ರೆ. ಹೇಳಿದ್ನಲ್ಲ, ಏನಂದ್ರಿ ಚೆನ್ನಾಗಿ ಹೊಡಿಯೋರು ಅಂದೆ. ಅಯ್ಯೋ ಹಿಂದಿನ ಓಡಾಡ್ತಾವನೆ. ಅದನ್ನೆಲ್ಲ ಮರ್ತು ನಮ್ಮ ಪಾಡಿಗೆ ಇದೀವಿ ಅನ್ನೋದು ಒಂದು ಚಿಕನ್ ಮತ್ತೆ ಇನ್ನೊಂದು ಪಾಯಿಂಟ್, ಅರಳಿಕಟ್ಟೆ ಹತ್ರ ಬಂದೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡ್ರು. ಅಲ್ಲಿ ಯಾವುದೋ ಹುಡುಗರು ಹಿಂಗೆ ತಮಟೆ ಹೊಡಿತಾ ಇದ್ರು ಅಂತ ಅವ್ರನ್ನ ಕರೆಸಿ ಒಡಿಸಿ ಅವ್ರಿಗೆ ದುಡ್ಡು ಬಿಸ್ಕೆಟ್ ಎಲ್ಲ ಕೊಟ್ಟು, ಮತ್ತು ಅಲ್ಲೊಂದು ಸ್ವಲ್ಪ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗಲಿಕ್ಕೆ ನಡೆದು ಕಾಲು ನೋವು ಬಂದಿರುತ್ತೆ, ಅದನ್ನು ಮರೆಯೋಕ್ಕೋಸ್ಕರ ಈ ಥರ ಒಂದು ಮನರಂಜನಾ ಕಾರ್ಯಕ್ರಮನ ಅವರವರೇ ಇಟ್ಕೊತಾ ಇದ್ರು. ಹೇಳಿ ಅಲ್ಲ, ಎಲ್ಲರೂ ನನ್ನ ಬ್ಲಾಗ್ಸ್ನ ನೋಡಿಕೊಂಡು ಮೈ ಮರ್ತು ಬಿಟ್ಟಿದ್ದಾರೆ ಗಾಯ್ಸ್. ಪಕ್ಕದಲ್ಲೂ ಅಷ್ಟೇ, ಚಿಕ್ಕಮ್ಮನೂ ಅಷ್ಟೇ. ಎಲ್ಲರೂ ಅದನ್ನು ಖುದ್ದಾಗಿ ಹುಡುಗಿ ನನ್ನ ಅವ್ರ ಮದ್ವೆದೇ ನೋಡ್ತಾ ಇದ್ದಾರೆ. ನಮ್ದು ಒಂದು ವಿಡಿಯೋ ಇದೆ ನೋಡಿ, ನೋಡಿ ಕಂಪ್ಲೇನಲ್ಲಿ ಹಾಕಿರ್ತಾರೆ. ಇವಾಗ ನೋಡಿ, ಹುಡುಗಿ ಒಂಥರ ಇರ್ಬೋದು, ಹುಡುಗ ಚೆನ್ನಾಗೇ ಇದೆ. ಇದೇ ಕಣ ನೋಡಿದ್ ನಾವು. ಊರ ಹಬ್ಬದಲ್ಲಿದೆ, ಅದು ಬೇರೆ ಊರ ಹಬ್ಬದಲ್ಲಿದೆ. ಅಲ್ಲಿ ಅಲ್ಲಿದೆ, ಅದರಲ್ಲಿ ಬ್ಲಾಗ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇದ್ದಾರೆ ಗಾಯ್ಸ್. ಅದು ನೋಡಿ ಇಲ್ಲಿ ಲೈಕ್ ಇಷ್ಟ ಬಂತು, ಒಂದು ಇಲ್ಲೇ ಬಂದ್ಬಿಟ್ಟೆ ಗಾಯ್ಸ್. ಬಂತು. ಅಷ್ಟೇ. ಇಲ್ಲಿ ನೋಡಿ ಗಾಯ್ಸ್, ಈ ಹುಡುಗಿ ಬಗ್ಗಿ ನೋಡ್ತಿದ್ದಾರೆ ಬ್ಲಾಗ್ಸ್ ನ. ಜಾಗ ಬಿಡಿ ಪ್ಲೀಸ್. ಅಯ್ಯೋ ಮದ್ವೆ ಹುಡುಗಿ ಬೇಡ ಇವ್ರ ಕತೆ. ಅಷ್ಟೇ, ಅವರೇ ನೋಡ್ಕೊಂಡು ಬೀಗ್ ಊಟಕ್ಕೆ ಹೋದ್ವಿ. ಅಲ್ಲಿ ಊಟ ಬೇಡ ಅಂದ್ವಿ, ಅವ್ರಿಲ್ಲ ಸ್ವಲ್ಪ ಊಟ ಮಾಡ್ಲೇಬೇಕು ಅಂತ ಏನು ಅಂದಿಲ್ಲ, ಸುಮ್ಮನೆ ಮಾಡಿದ್ವಿ. ಅದಕ್ಕೋಸ್ಕರ ಅವನು ಸಿಂಗಲ್ ಬ್ರೇಕ್ಫಾಸ್ಟ್ ಹೊಟ್ಟೆ ಹಸ್ತಿತ್ತು ಅಂತ ನೋಡು. ಹೊಟ್ಟೆ ಹಸ್ತಿತ್ತು ಅಂತ. ಬಾಳೆ ಜೊತೆಗೆ ಮಟನ್ ಕೊಟ್ಟಿದ್ದಾರೆ. ಅಲ್ಲೂ ಊಟ ಚೆನ್ನಾಗಿತ್ತು, ಚೆನ್ನಾಗಿ ತಿಂದು ಮುಂದೆ ಹೊರಟ್ವಿ. ಅಷ್ಟೇ, ಮುಗಿತು ಬಿಡಿ ನಿಮ್ದು. ಅಷ್ಟೇ. ಅಪ್ಪ ಅಯ್ಯಪ್ಪ ಏನು ಕಾಮಿಡಿ ಅಪ್ಪ. ಇಷ್ಟೊತ್ತು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಅಂತೂ 2 ಗಂಟೆ ಅಷ್ಟೊತ್ತಿಗೆ ಅಲ್ಲೇ ಸ್ನಾನಕ್ಕೆಲ್ಲ ಕೊಟ್ಟಿರ್ತಾರೆ. ಅದು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಹೋಗಿ ಎಳ್ಳುಬತ್ತಿ ಎಲ್ಲ ತೊಗೊಂಡ್ವಿ. ದೇವ್ರಿಗೆ ಎಳ್ಳುಬತ್ತಿ ಹಚ್ಚೋದು ಅಂದರೆ ಭಾಳ ಶ್ರೇಷ್ಠ ಅಂತೇಳಿ ದೇವಸ್ಥಾನದ ಮುಂದೆ ಎಳ್ಳುಬತ್ತಿ ಹಚ್ಚಿ ನಮಸ್ಕಾರನ ಮಾಡಿಕೊಂಡು, ಮತ್ತು ಅಲ್ಲೇ ಇನ್ನೊಂದು ಕವರಲ್ಲಿ ಇದೆಲ್ಲ ಕೊಟ್ಟಿರ್ತಾರೆ, ಅದನ್ನು ಹೋಮಕ್ಕೆ ಹಾಕ್ಬಿಟ್ಟು ನಾವು ದೇವ್ರನ್ನ ನೋಡಲಿಕ್ಕೆ ಅಂತ ಒಳಗಡೆ ಹೊರಟ್ವಿ. ಅಷ್ಟೊತ್ತಿಗೆ 2:30 ಆಗಿತ್ತು. ದರ್ಶನನೂ ಕೂಡ ಭಾಳ ಚೆನ್ನಾಗಾಯಿತು ನಮಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದಾಸೋಹ ನಡೀತಾ ಇತ್ತು. ಅಂದರೆ ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಅನ್ನ ಸಾರು ಪಾಯಸ ಎಲ್ಲ ಕೊಟ್ಟರು. ಅದನ್ನು ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಮ್ಮ ಮಗ ಅಂತೆ, ಅಮ್ಮಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ. ಇದು ಪಾಪಜ್ಜಿ. ಯಾಕೆ ಒಂದೇ ಫೇಸ್ ಕಟ್ಟಿಲ್ವಾ? ಇಲ್ಲ, ಇವ್ನ ಅಂಕಲು ಅವರು ಇವ್ರು ನನ್ನ ಮಗಳು. ಈಗ ಹೇಳಪ್ಪ ನೀನಪ್ಪ, ನಿಮ್ಮ ಮಮ್ಮಿ ಹೆಂಗ ಕಾಣಿಸ್ತಾ ಇದಾರ, ನೀನ್ ಹೆಂಗ ಕಾಣಿಸ್ತಾ ಇದೀಯ ಅಂತ. ಅದೇನೋ ನಿಮ್ ಡೈಲಾಗ್ ಹೇಳ್ಬಿಡಿ. ಅದೇನೋ ಪಾಪಚ್ಚಿ ಇದು ಪಾಪಚ್ಚಿ. ಅದೇನೋ ಹೇಳಿ. ಇವ್ರು ಅವಾಗಿಂದ ಒಂದ್ ಡೈಲಾಗ್ ಹೇಳ್ತೀನಿ ಅಂತಿದ್ರೆ ಹೇಳ್ರಪ್ಪ. ಇವರೇ ನನ್ನ ಪಪ್ಪುಮ್ಮ. ಇವರೇ ನಮ್ಮ ಪಪ್ಪಮ್ಮ ಅಲಿಯಾಸ್ ಪಾಪಚ್ಚಿ. ಸೂಪರ್, ಹಿಂಗೆ ಚೆನ್ನಾಗಿದ್ರಪ್ಪ, ಖುಷಿಯಾಗಿ. ನಾನ್ ಡ್ರೈವರ್. ಮುಗೀತು ನಮ್ದು ಒನ್ ಡೇ ಚಿಕ್ಕಮದುರೆ ಯಾತ್ರಾ.
ಪಾದಯಾತ್ರ ಅರ್ಧ ಕಾರಲ್ಲಿ ಯಾತ್ರ ಮುಗೀತು. ಥ್ಯಾಂಕ್ ಯು ಎಲ್ಲರಿಗೂ. ಬೆಂಗಳೂರಿಂದ ಮಧುರೆವರೆಗೂ ನಡೆದಿದ್ದೀವಿ. ಹಾಂ, ಇದರಲ್ಲಿ ಹೇಳಿ ಬನ್ನಿ, ನೀವು ಹೇಳ್ಬೇಕು. ಇವರೇ ನೋಡಿ ಮಹೇಶ್ ಅಣ್ಣ ಅಂತ ಬರ್ತಿದ್ದಾರಲ್ಲ, ಇವರೇ ಈ ಎಲ್ಲ ಪಾದಯಾತ್ರೆನ ಆರ್ಗನೈಸ್ ಮಾಡಿರೋಂಥವ್ರು. ಇವ್ರಿಗೆ ಹೆಲ್ತ್ ಕಾನ್ಸಿಯಸ್ಸು ಭಾಳ. ಇವ್ರ ಹೆಲ್ತ್ ಜೊತೆಗೆ ಎಲ್ಲರ ಹೆಲ್ತು ಚೆನ್ನಾಗಿರಬೇಕು ಅನ್ನೋದು ಇವ್ರ ಧ್ಯೇಯ. ಯಾಕೆಂದರೆ ಎಲ್ಲರನ್ನೂ ಯಾವಾಗಲೂ ಫಿಟ್ಟಾಗಿರಬೇಕು, ಆರೋಗ್ಯವಾಗಿರಬೇಕು ಅನ್ನೋದ್ರಲ್ಲೇ ಇವ್ರ ಮಾತಾಗಿರ್ಬೋದು, ನಡವಳಿಕೆ ಆಗಿರ್ಬೋದು, ಎಲ್ಲನೂ ಅದರಲ್ಲೇ ತುಂಬಿರುತ್ತೆ ಹೊರತು ಬೇರೆ ಯಾವುದೇ ಉದ್ದೇಶ ಇರಲ್ಲ ಅವ್ರಿಗೆ. ಯಾವಾಗಲೂ ಅಷ್ಟೇ. ಇನ್ನು ಈ ಉಮಾ ಅವ್ರ ಬಗ್ಗೆ ಹೇಳಲೇಬೇಕು ನಾನು. ತುಂಬ ಚೆನ್ನಾಗಿ ನನಗೆ ಸಾಥ್ ಕೊಟ್ಟರು. ನಾನು ಫಸ್ಟ್ ಟೈಮ್ ಹೋಗಿದ್ದು ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಕರ್ಕೊಂಡು ಹೊಂಟೋದ್ರು. ಥ್ಯಾಂಕ್ ಯು ಸೋ ಮಚ್ ಉಮಾ ಅವರೇ ಮತ್ತು ರೂಪ ಅವರೇ. ಮತ್ತು ಇನ್ನೂ ಬಿಗ್ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಅವ್ರ ಅಳಿಮಯ್ಯ, ಅವ್ರ ನೇಮ್ ನನಗಷ್ಟು ನೆನಪಿಲ್ಲ. ಉದ್ದಕ್ಕೂ ಕಾಮಿಡಿ ಮಾಡಿಕೊಂಡು ಇಬ್ಬರು ಹೊಸ ಜೋಡಿ ಮುದ್ದಾಗಿ ನಗ್ನಗ್ತಾ ಹೋಗ್ತಾಯಿದ್ರು. ಅವರಿಬ್ಬರು ಹಾಗೆ ಇಟ್ಟಿರಲಿ ದೇವರು ಅಂತ ಕೇಳ್ಕೊತೀನಿ ಅವ್ರ ಬಗ್ಗೆ. ಯಾತ್ರೆ ಎಲ್ಲನೂ ಅರೇಂಜ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರಿ. ಸೂಪರ್, ತುಂಬ ಚೆನ್ನಾಗಿತ್ತು ಎಲ್ಲನೂ. ಬೆಳಗ್ಗೆ ತಿಂಡಿಯಿಂದ, ಕಾಫಿಯಿಂದ, ಊಟದಿಂದ, ದರ್ಶನದಿಂದ ಮತ್ತು ಎಲ್ಲ ಅರೇಂಜ್ಮೆಂಟ್ ಮಾಡಿರೋದ್ರಿಂದ, ಹೆಣ್ಮಕ್ಳಿಗೆ ಆಗಲ್ಲ ಅಂತ ಕಾರ್ ತರಿಸಿರೋದ್ರಿಂದ ಎಲ್ಲ ಸೂಪರ್. ಸುತ್ತಮುತ್ತ ಇರೋರು ಆರೋಗ್ಯವಾಗಿರಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ. ಯಾರಿಗೂ ಈ ಥರ ದೊಡ್ಡ ಮನಸ್ಸಿರಲ್ಲ. ಇಷ್ಟೆಲ್ಲ ಚೆನ್ನಾಗಿ ಮಾಡಿಕೊಂಡು ಎಲ್ಲರನ್ನೂ ದರ್ಶನ ಮಾಡಿಸ್ಕೊಂಡು ಪಾದಯಾತ್ರೆ ಮಾಡಿಸ್ಕೊಂಡು ರಿಸ್ಕ್ ತೊಗೊಂಡು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ ಇವ್ರಿಗೆ ನಾನು. ಯಾವಾಗಲೂ ಅಷ್ಟೇ, ಇವ್ರು ಯಾವಾಗಲೂ ಚೆನ್ನಾಗಿರಲಿ, ದೇವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅವ್ರನ್ನ ಅಂತ ಸದಾ ಕೇಳ್ಕೊತಾ ಇರ್ತೀನಿ. ಅಂತೂ ಪಾದಯಾತ್ರೆ ಎಲ್ಲ ತುಂಬ ಚೆನ್ನಾಗಾಯಿತು. ಯಾರು ಎಲ್ಲೂ ಸ್ವಲ್ಪನೂ ಆಯಾಸ ಆಗಲಿಲ್ಲ. ಚೆನ್ನಾಗಿ ನಡ್ಕೊಂಡು ಬಂದು ಗುರಿ ತಲುಪಿ ದೇವ್ರ ದರ್ಶನ ಮಾಡಿದ್ರು. ಇನ್ನು ಈ ಒಂದು ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ಆದಷ್ಟು ಆ ದೇವ್ರ ದಯದಿಂದ ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಆಗಲಪ್ಪ ಭಗವಂತ. ಈ ಕ್ಯೂಟ್ ಕಪಲ್ಗಳಿಗೆ ಬೇಗ ಒಳ್ಳೇದಾಗಲಪ್ಪ, ನಾನು ಕೇಳ್ಕೊಳ್ಳೋದೆ ಅದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ನನಗೆ. ಒಳ್ಳೆ ಜೋಡಿ. ಪುಣ್ಯ ಮಾಡಿದರು ಆ ಹುಡುಗನ ಪಡೆಯೋಕ್ಕೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಅಂಥ ಹುಡುಗನ್ನ ಪಡೆಯೋದು ತುಂಬ ಅದೃಷ್ಟ. ಆ ಹುಡುಗಿನೂ ಕೂಡ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಆಲ್ ಎಲ್ಲರಿಗೂ.